ಈ ಶುಭ ದಿನ ಅಂಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಮೋತ್ಕಳ್ಳಿ ಮಿಟ್ಟೆ ಗ್ರಾಮದಲ್ಲಿ ಇವತ್ತು ಏನು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಈ ಕ್ಷೇತ್ರದ ಪ್ರಶ್ನಾತೀತ ನಾಯಕರಾದಂತಹ ಗೋವಿಂದಗೌಡರವರು ಎಲ್ಲರೂ ಸೇರಿ 29ನೇ ತಾರೀಕು APMC ಹಾಲ್ನಲ್ಲಿ APMC ಅಧ್ಯಕ್ಷರು ಮತ್ತು ಸಮಿತಿಯ ವತಿಯಿಂದ ತಿರುಮಲ ತಿರುಪತಿ ದೇವಸ್ಥಾನದಿಂದ ಶ್ರೀನಿವಾಸ ಕಲ್ಯಾಣವನ್ನು ಹಮ್ಮಿಕೊಂಡಿರುತ್ತಾರೆ. ಅದರ ಅಂಗವಾಗಿ ಅಂಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಪ್ರಚಾರ ಏನು ಶ್ರೀನಿವಾಸ ಕಲ್ಯಾಣ ಅಂದ್ರೆ ಒಂದು ನಾವು 2,000 ರೂಪಾಯಿ ಕಟ್ಟಿದ್ರೆ 1 ವರ್ಷಕ್ಕೆ 2,000 ನಮಗೆ ಟಿಕೆಟ್ ಸಿಕ್ಕಲ್ಲ, 500 ಜನಕ್ಕೆ ಮಾತ್ರ ಅವಕಾಶ ಸಿಗುತ್ತೆ. ಅದರಿಂದ ಎಲ್ಲ ಗ್ರಾಮಗಳು ಎಲ್ಲ ಈ ಕ್ಷೇತ್ರದ ಜನತೆ ಎಲ್ಲ ಕೂಡ ಅಲ್ಲಿ ಬಂದು ಪಾಲ್ಗೊಂಡು ಸ್ವಾಮಿ ಪಾತ್ರರಾಗಬೇಕಂತೇಳಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಭಕ್ತಾದಿಗಳು, ರೈತ ಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರೂ ಕೂಡ ಇದೊಂದು ದೇವರ ಕೆಲಸ. ಇದು ಯಾವುದು ಕಷ್ಟ ಅಥವಾ ಯಾವುದೇ ಇದಿಲ್ಲ. ನಾವೆಲ್ಲರೂ ಕೂಡ ಬಂದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ಈ ಕ್ಷೇತ್ರದ ಜನತೆ ಅಲ್ಲಿ ಎಲ್ಲರೂ ಕೂಡ ಆಗಮಿಸಬೇಕಂತೇಳಿ ನಮ್ಮ ಅದೇ ರೀತಿ ಪ್ರಬಲ ನಾಯಕರು ಆಗಿದ್ದಂತಹ ನಮ್ಮ ಮುನ್ನಪ್ಪ ನಾಯ್ಡನವರು ಬಂದ್ರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮುನ್ಗಡ್ಡಿ ಅವರು ಸರಟ್ಲಲ್ಲಿ ಅವರು ಬಂದ್ರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ರಾಮೇಗೌಡರು ಕೆಲಸದಲ್ಲಿ ಅವರು ಆಗಮಿಸಿ ಅವ್ರಿಗೂ ಸ್ವಾಗತವನ್ನು ಬಯಸ್ತಾರೆ. ಹೆಂಗ್ಸಾಮ್ ಕಂಗಾಳಲ್ಲಿ ಅವ್ರಿಗೂ ಸ್ವಾಗತವನ್ನು ಬಯಸ್ತಾರೆ. ರಾಮಕೃಷ್ಣಾರೆಡ್ಡಿ ನಮ್ಮ ಹಿರಿಯ ಮಾಜಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಸಮಾಜ ಸೇವಕರು, ವಿದ್ಯಾ ಸಂಸ್ಥೆಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಲಕ್ಷ್ಮಣ್ ಅವರು ಒಂದು ನಾವು ಹೇಳಿದ ತಕ್ಷಣ ಎಲ್ಲಾ ಕೆಲಸರು ಗದಗೊತ್ತಿಲ್ಲಿ ಬಂದಿದೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಆದರೂ ಏನು ಸುಮಾರು 2 ವರ್ಷಗಳು 3 ವರ್ಷಗಳಿಂದ ನಮ್ಮ ಜನಪ್ರಿಯ ಶಾಸಕರು ಇವತ್ತು ರೂಪಕಲಾ ಶೆಟ್ಟರ್ರವರು ಮತ್ತು ನಮ್ಮ ಗೋವಿಂದಗೌಡರು ಮತ್ತು ನಮ್ಮ ವಿಜಯರಾಮ ರೆಡ್ಡಿ ಅವರ ತಂಡ ಅಂದ್ರೆ APMC ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಬೃಹದಾಕಾರವಾದಂತ ಒಂದು 25 ಎಕರೆಯಲ್ಲಿ ಒಂದು ಪ್ರಾರಂಭವನ್ನು ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಅತ್ಯುತ್ತಮವಾದ ಒಂದು APMCಯನ್ನ ನಿರ್ಮಾಣ ಮಾಡೋದಕ್ಕೆ ಕಂಕಣಬದ್ಧರಾಗಿ ಅವರು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ದೆಸೆಯಲ್ಲಿ ಭಗವಂತ ಆ ದಿಕ್ಕಿನಲ್ಲಿ ಎಲ್ರಿಗೂ ಕೂಡ KGF ತಾಲೂಕಿಗೆ ಅಲ್ಲ ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಲಿ. ನಮ್ಮ MLA ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅತ್ಯುತ್ತಮ ಸೇವೆ ಮಾಡ್ತಕ್ಕಂಥ ಮಂತ್ರಿಗಿರಿಯನ್ನು ಕೂಡ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಎಲ್ಲಾ ಜನಾಂಗದ ಎಲ್ಲರೂ ಕೂಡಿ ಬರೀ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರು ಮತ್ತು ಅವರೇ ಅಂತಲ್ಲ ನಮ್ಮ KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆ ರೂಪಕಲಾ ಶ್ರೀಧರ್ ಅವರಿಗೆ ಸನ್ಮಾನ ಮಾಡಿದಾಗೆ ಅವರಿಗೆ ಆಶೀರ್ವಾದ ಮಾಡಬೇಕು. ಇಂಥ ಒಂದು ಕಾರ್ಯವನ್ನು ನಾವು ನೋಡ್ಬೇಕಾದ್ರೆ ತಿರುಪತಿಗೆ ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ನಾನು ಹೋಗೋದಕ್ಕೆ ನಾನು ಭಾಗ್ಯ ಇರೋದಿಲ್ಲ. ಆದ್ರಿಂದ ತಿರುಪತಿಯಿಂದಲೇ ವಿಗ್ರಹಗಳು ಎಲ್ಲವೂ ಬಂದು ಅಲ್ಲಿಂದಲೇ ಅರ್ಚಕರು, ಪೂಜಾದಿ ದ್ರವ್ಯಗಳು ಎಲ್ಲವೂ ಕೂಡ ತಿರುಪತಿಯಿಂದಾನೆ ತಿರುಪತಿಯಲ್ಲಿ ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ಇನ್ನೂ ಅದ್ದೂರಿಯಾಗಿ ಮೊದಲು ಬೇರ್ಕೊಂಡ ಹತ್ರ ಮಾಡಿದ್ರು, ಇವಾಗ ಅಲ್ಲಿ APMC ಆರ್ಡರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತಿಂದ ಅಲ್ಲಿ ಬೆಳಗ್ಗೆ ಬೇಗನೆ 9 ಗಂಟೆಗೆಲ್ಲ ಬಂದ್ರೆ ನೀವೆಲ್ಲರೂ ಕೂಡ ಅಲ್ಲಿ ಕಂಕಣಬದ್ಧರಾಗಿ ಪೂಜಾ ಇದಕ್ಕೆ ಕೂತ್ಕೋಬಹುದು. ಅದಕ್ಕೆ 9 ಗಂಟೆಗೆಲ್ಲ ಗಂಡ ಹೆಂಡತಿಗಳು ಕೂಡ ನೇರವಾಗಿ ಅಲ್ಲಿ ಬಂದು ಕೂತ್ಕೊಂಡು ಆ ಒಂದು ಒಳ್ಳೆಯ ಪ್ರಧಾನವಾದ ಕೆಲಸವನ್ನ ಮಾಡಬಹುದು. ಇದಕ್ಕೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ಬಂದು ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಲಿ ಸೇರ್ಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ಕಳಕಳಿಯ ಮಾನವ ಮಾಡ್ತೇನೆ. ನಮ್ಮ ರಾಧಾಕೃಷ್ಣ ರೆಡ್ಡಿ ಅವರು ಇರ್ಬೋದು, ವಿಜಯರಾಮ ರೆಡ್ಡಿ ಅವರು ಇರ್ಬೋದು, ಪದ್ಮನಾಭ ರೆಡ್ಡಿ ಅವರು ಇರ್ಬೋದು, ಮುನ್ನತ್ತಣ್ಣ ಅವರು ಇರ್ಬೋದು, ವೆಂಕಟಕೃಷ್ಣಣ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ರಾಧಾಕೃಷ್ಣ ರೆಡ್ಡಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಎಲ್ಲರೇ ನಾಯಕರು ಇರೋದು. ಇಲ್ಲಿ ಯಾರು ಕಾರ್ಯಕರ್ತರು ಅನ್ನೋ ಮಟ್ಟಿಗಿಲ್ಲ. ಹೆಣ್ಮಕ್ಳು ಕೂಡ ಗೀತಾ ಇರ್ಬೋದು, ಅನೇಕ ಸನ್ಮಿತರು ಹೆಣ್ಮಕ್ಳು ಕೂಡ ಅನೇಕ ಸೇರಿದ್ದಾರೆ. ಅಲ್ಲಿ ಸುಮಾರು ಒಂದು 10,000 ಜನ ಸೇರ್ಬೇಕು. ಅದಕ್ಕೆಲ್ಲರೂ ಕಂಕಣಬದ್ಧರಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗ್ರಾಮ ಪಂಚಾಯತಿ ಕಂಗಾಳಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಸೋಮವಾರ ನಡೀತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿ ಸಭೆ ಮತ್ತು ಈ ಅಭಿನಂದನಾ ಕಾರ್ಯಕ್ರಮ ಮತ್ತು
ಪೂಜೆಗೆ ಸೋಮವಾರ ಏನು ನಮ್ಮ ವಿಜಯರಾಘರೆಡ್ಡಿ ನೇತೃತ್ವದಲ್ಲಿ ನಮ್ಮ ರೂಪಾಶ್ರೀ ಇದ್ದೇರವರ ಒಂದು ಆಸೆ ಏನಂದರೆ ರೈತರಿಗೆ APMC ಮಾಡಲೇಬೇಕು ಅಂತ ಭಾಳ ಶ್ರಮವಹಿಸಿ 25 ಎಕರೆ ಜಮೀನನ್ನು ಇದೆಲ್ಲ ನೀವೆಲ್ಲ ಪತ್ರಕರ್ತರಿಗೆ ಗೊತ್ತಿರುವ ವಿಷಯ. ಅದರ ಮುಂದುವರೆದ ಭಾಗವಾಗಿ ಈಗ ಏನು ಸುಮಾರು ಒಂದು 10 ಕೋಟಿ ರೂಪಾಯಿ ಕೆಲಸ ಅವತ್ತು ದಿವಸ ಪ್ರಾರಂಭ ಆಗಿದೆ. ಅದೇ ರೀತಿ ಇನ್ನೂ ರೈತರಿಗೆ ಸಮೃದ್ಧಿ ಮಳೆ ಬೆಳೆ ಚೆನ್ನಾಗಾಗಲಿ. ಗ್ರಾಮೀಣ ಭಾಗದ ಜನರು ಎಷ್ಟೋ ಜನ ತಿರುಪತಿ ನೋಡದೇ ಇರೋಂಥ ಭಾಳ ಜನ ಇದ್ದಾರೆ. ಶೇಕಡ ನನ್ನ ಅಂದಾಜು 50ರಷ್ಟು ಇದ್ದಾರೆ. ಅವರೆಲ್ಲರಿಗೂ ಸಹ ಅವತ್ತೊಂದು ದಿವಸ ನಾವು ಏನು ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ದಂಪತಿಗಳು ಬಂದರೆ ಇನ್ನೂ ಸಂತೋಷ, ಅವರಿಗೆ ಬಂದು ಅಲ್ಲಿ ನೆಲೆಬೇಕು ಅಂತ ಕೂಡ ಕೋರಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ಕಂಗಾಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಮಸಾಗರ ಕೆರೆ ಹತ್ರ ಸುಮಾರು 9 ಕೋಟಿ ರೂಗಳಲ್ಲಿ ಒಂದು ಬ್ರಿಡ್ಜ್ ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಶಾಸಕರು. ಅದರಿಂದ ಇಲ್ಲಿ ಒಂದು 7-8 ಪಂಚಾಯತಿಗಳಿಗೆ ಅದು ಅನುಕೂಲ. ನಮ್ಮ ರಾಧಾಕೃಷ್ಣ ರೆಡ್ಡಿ ನಮ್ಮ ಗುರುಗಳಾದಂಥ ಅವ್ರ ಸಮ್ಮುಖದಲ್ಲಿ ಮತ್ತು ನಮ್ಮ ವಿಜಯಣ್ಣ ಅವರು, ನಮ್ಮ ಪದ್ಮನಾಭ ರೆಡ್ಡಿನವರು, ನಮ್ಮ ಆಮು ಲಕ್ಷ್ಮೀನಾರಾಯಣವರು ಮತ್ತು ನಮ್ಮ ಪಂಚಾಯತ್ ಒಳಪಟ್ಟಂಥ ಎಲ್ಲ ಲೀಡರ್ಗಳು, ಎಲ್ಲ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು, ವೆಂಕಣ್ಣವರು, ವಿಶೇಷವಾಗಿ ನಮ್ಮ ಗುರುಗಳು ವೆಂಕಣ್ಣವರಾಗಲಿ ಇವರ ಸಮ್ಮುಖದಲ್ಲಿ ಇಲ್ಲಿಂದ ಫಸ್ಟ್ ಮೊದಲನೇದಾಗಿ ಕಂಗಾಳಹಳ್ಳಿ ಪ್ರಚಾರ ಸಮಿತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಬಂದು ಇಲ್ಲಿ ಕೋಆಪ್ರೇಷನ್ ಮಾಡಿರ್ತಕ್ಕಂಥ ಎಲ್ಲ ಜನಗಳಿಗೂ ಮತ್ತೊಮ್ಮೆ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ಇನ್ನೊಂದು ವಿಚಾರ ಅಂದರೆ ಈ APMC ಮಾರ್ಕೆಟ್ ಮಾಡಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಗೌರವಾನ್ವಿತರಾದಂತಹ ಸನ್ಮಾನ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರೂಪಕಲಾ ಶಶಿಧರ್ ಮೇಡಮ್ನವರಾಗಲಿ, ನಮ್ಮ ಬೇಲಲ್ಲಿ ಗೋವಿಂದ ಗೌಡರ ಅಧ್ಯಕ್ಷರಾಗಲಿ, ಅದಕ್ಕೆ ಶ್ರಮವಹಿಸಿ ಮನಸ್ಫೂರ್ತಿವಾಗಿ ಅವ್ರ ಕೈಯಿಂದ ಹಾಕಿ ಮರಿ ಮಾಡಿದ್ದಾರೆ. ಯಾರು ನಮ್ಮ ಬೇಲಲ್ಲಿ ಗೋವಿಂದ ಗೌಡರು. ಸ್ವಲ್ಪ ಡಿಲೇ ಆದ್ರೂ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನ ಡಿಲೇ ಆದ್ರೂ ಸಹ ಅವ್ರಿಗೆ ಆ ದೇವರು ಆರೋಗ್ಯ ಆಯಿಸ್ಕೊಟ್ಟು ಮುಂದುವರಿಸಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇವೆ. ಸಂಕ್ಷೇಮ ಸಾರಥಿ ನಮ್ಮೆಲ್ಲರ ನಾಯಕಿ ಶ್ರೀಮತಿ ರೂಪಕಲಾ ಶಶಿಧರ್ ಅವರ ಒಂದು ನೇತೃತ್ವದಲ್ಲಿ 29ನೇ ತಾರೀಕು ನಡೆಯಲಿರುವ ಶ್ರೀ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡಿರುವ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಕಂಗಾಳಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಬೂತ್ ಮಟ್ಟದ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಮತ್ತು ನಮ್ಮ ಎಲ್ಲ ಅತಿಥಿಗಳು, KGF ಕ್ಷೇತ್ರದ ಮುಖಂಡರು, ಅತಿಥಿಗಳ ಒಂದಿಗೆ ಸೇರಿ ಇವತ್ತು ನಾವು ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಯಾಕಪ್ಪ ಹಮ್ಮಿಕೊಂಡಿದ್ದೇವೆ ಅಂದರೆ, ಈ ಕ್ಷೇತ್ರ 1913ರಲ್ಲಿ ರೂಪಕಲಾ ಅವರು ಈ ಕಡೆ ಬಂದಾಗ ಇಲ್ಲಿ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ಎಲ್ಲ ರೀತಿಯ ಜನಾಂಗಕ್ಕೆ ಕೂಡ ಏನೇನು ಸೌಲಭ್ಯಗಳು ಕೊಡಬೇಕು ಅನ್ನೋದರಲ್ಲಿ ಮನದಟ್ಟು ಮಾಡಿಕೊಂಡು ಅಭಿವೃದ್ಧಿಯ ಒಂದು ಹೆಜ್ಜೆ ಮುಂದೆ ಇರುವುದರಿಂದ ಅವರಿಗೆ ಆರೋಗ್ಯ ಅಷ್ಟೈಶ್ವರ್ಯವನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನತೆಯೊಂದಿಗೆ ನಮ್ಮ ಜಿಲ್ಲೆಯ ಜನತೆಯು, ಜಿಲ್ಲೆಯಿಂದ ರಾಜ್ಯದ ಮತ್ತು ರಾಷ್ಟ್ರ ಕೂಡ ಒಳ್ಳೆಯದಾಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಇಡೀ ಜಿಲ್ಲೆಯಿಂದ ಅಥವಾ ಎಲ್ಲ ತಾಲೂಕುಗಳಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಮನವಿ ಮಾಡಿಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಮತ್ತು ನಮಗೆ ಬೆನ್ನೆಲುಬಾಗಿ ನಿಂತಿರುವ ಗೋವಿಂದ ಗೌಡರು ಕೂಡ ಇದು 2ನೇ ಕಾರ್ಯಕ್ರಮ. ಶ್ರೀನಿವಾಸ ಕಲ್ಯಾಣ ಅಂದರೆ ಭಗವಂತ ಶ್ರೀ ವೆಂಕಟೇಶ್ವರ ಅಂದರೆ ಅವರು ಬಹಳ ಭಕ್ತಿ. ಅವ್ರು ವೆಂಕಟೇಶ್ವರ ಹೆಸರು ಹೇಳಿದ್ರೆ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇರ್ತಾರೆ. ಆ ರೀತಿ ಅವರು ಕೂಡ, ಅವ್ರ ಕುಟುಂಬ ಕೂಡ ಒಳ್ಳೆಯದಾಗಲಿ ಅಂತ ನಾವು ಭಾವಿಸ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಮುಂದೆ ನಮ್ಮೆಲ್ಲರೂ ಕೂಡ ಈ ಇಂಡಸ್ಟ್ರಿಗಳು ಬರೋದಕ್ಕೆ ನಮ್ಮ KGF ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ, ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ನಮ್ಮ ಗುರುಗಳಂತ KH ಮುನ್ನಪ್ಪನವರು ಕೂಡ ಒಂದು ಪ್ರಚಾರ ಸಭೆ, ಇದಕ್ಕೆ ತಾವು ಕೂಡ ಪತ್ರಿಕಾ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ಕೂಡ ಬಂದಿದ್ದು, ನಿಮ್ಗೆ ಕೂಡ ಸ್ವಾಗತವನ್ನು ಬಯಸಿ ಮತ್ತು ನಿಮ್ಗೆ ಶುಭ ಕೋರಿ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೆಚ್ಚಿನ ಒಂದು ಪ್ರಚಾರ ನೀಡಬೇಕಂತೇಳಿ ಮನವಿ ಮಾಡ್ಕೊಂತ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಮಗೆ